ಪ್ರತಿಕಾರ ಯಾವ್ದು ಆಗಬಾರ್ದು ಅಂತ ಅಮೆರಿಕನ್ನರು ಎಕ್ಸ್ಪೆಕ್ಟ್ ಮಾಡಿದ್ರು ಅದೇ ಆಗಿರೋದು. ಟ್ಯಾರಿಫ್ ಆಗ್ತೀನಿ ಅಂತ ಎದುರಿಸಿದ್ದಾಯ್ತು, 25% ಘೋಷಣೆ ಮಾಡಿದ್ದಾಯ್ತು, ಅದಾದ್ಮೇಲೆ ಅಡಿಷನಲ್ 25% ಸೇರಿಸಿದ್ದಾಯ್ತು. ಟ್ಯಾರಿಫ್ ಆಗ್ತಾ ಅಮೆರಿಕ ಇಲ್ಲ, 21 ದಿನಗಳ ನಂತರ ಹಾಕಲಾಗುವುದು ಅಂತ ಅನೌನ್ಸ್ ಮಾಡ್ತು. 27ನೇ ತಾರೀಕು ಆಗಸ್ಟಿನ ನಂತರ ಟ್ಯಾರಿಫ್ ಅಪ್ಲೈ ಆಗುತ್ತೆ ಅನ್ನುತ್ತೆ. ಈಗ ನೀವು ಒಬ್ಬ ವ್ಯಕ್ತಿನ ಎಷ್ಟು ಎದುರಿಸೋದಿಕ್ಕೆ ಸಾಧ್ಯ? ಅವನಲ್ಲಿ ಭಯನೇ ಖತಮ್ ಆಗೋದ್ರೆ ನಿನಗೆ ಎದುರುತ್ತಾನ? ಅದೇ ಈಗ ಭಾರತದ ವಿಚಾರದಲ್ಲೂ ಆಗಿರೋದು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಭಾರತ ಅಮೆರಿಕಕ್ಕೆ ಸಡ್ಡು ಹೊಡೆದಿರೋದು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಭಾರತದ ಪ್ರಧಾನಿಯೊಬ್ರು ಅಮೆರಿಕದ ರಾಷ್ಟ್ರಪತಿ ಹಾಕಿರೋ ಸವಾಲನ್ನ ಸ್ವೀಕರಿಸಿರೋದು. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಭಾರತ ಲಕ್ಷಾಂತರ ಕೋಟಿ ಡಾಲರ್ ಶಾಕ್ ಕೊಡ್ತಾ ಇರೋದು ಅಮೆರಿಕಕ್ಕೆ. ಭಾರತ ಮತ್ತು ಅಮೆರಿಕ ಮಾಡಿಕೊಂಡಿದ್ದ ಡೀಲ್ ಗಳನ್ನ ರದ್ದು ಮಾಡ್ತಾ ಇರೋದು. ಮೋದಿ ಈಗಾಗ್ಲೇ ಟ್ರಂಪ್ ಹಾಕಿರೋ ಎಲ್ಲ ಸವಾಲುಗಳನ್ನ ಅಕ್ಸೆಪ್ಟ್ ಮಾಡಿದ್ದಾರೆ. ಅಖಾಡದಲ್ಲಿ ಮೀಟ್ ಆಗೋಣ ಅಂದಿದ್ದಾರೆ. ಅದರ ಮುಂದುವರಿದ ಭಾಗವಾಗಿ ಈಗ ಅಮೆರಿಕಕ್ಕೆ ಭಾರತ ಲಕ್ಷಾಂತರ ಕೋಟಿ ಡಾಲರ್ ಲಾಸ್ ಮಾಡಿರೋದು. ಭಾರತ ಭಾರಿಸೋದು ಜಾಸ್ತಿ ಆದ್ರೆ ಹೇಳೋದು ಕಡಿಮೆ. ಟ್ರಂಪ್ ರ ರೀತಿ ಖಾಲಿ ಪಾತ್ರೆಯಲ್ಲ, ಬರೀ ಸೌಂಡ್. ಡೊನಾಲ್ಡ್ ಟ್ರಂಪ್ ರ ರಾಗ ಸಡನ್ ಆಗಿ ಚೇಂಜ್ ಆಗ್ತಾ ಇದೆ. ದೊಡ್ಡ ಬ್ರಹ್ಮಾಸ್ತ್ರನೇ ಇದೆ ಭಾರತದ ಬಳಿ. ಹಾಗಾಗಿ ಭಾರತ ಅಮೆರಿಕ ಹಾಕೋ ಯಾವುದೇ ಟ್ಯಾರಿಫ್ ಗೆ ಡೋಂಟ್ ಕೇರ್. ಇವರೇನು ಟ್ಯಾರಿಫ್ ಆಗ್ತೀನಿ ಅಂತ ಎದುರಿಸ್ತಾ ಇದಾರೋ ಅದರ ರಿಪರ್ಕೇಶನ್ಸ್ ನ ನೀನು ಅನುಭವಿಸು ಅಂತ ತನ್ನ ಬತ್ತಳಿಕೆಯಲ್ಲಿದ್ದ ಬ್ರಹ್ಮಾಸ್ತ್ರವನ್ನ ತೆಗೆದು ಬಿಲ್ಲಿಗೆ ಹೂಡಿ ಗುರಿ ಇಟ್ಟಿದ್ದಾರೆ ನೋಡಿ ಅಮೆರಿಕದ ಕಡೆಗೆ. ಯುರೇನಿಯಂ, ಆಯಿಲ್, ರೇರ್ ಅರ್ತ್ ಎಲಿಮೆಂಟ್ಸ್ ನೆಲ್ಲ ಅಮೆರಿಕ ರಷ್ಯಾದಿಂದ ಆಮದು ಮಾಡಿಕೊಳ್ಳುತ್ತೆ. ಇನ್ನೊಂದ್ ಕಡೆ ಭಾರತಕ್ಕೆ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡಬೇಡಿ ಅಂತ ಟ್ಯಾರಿಫ್ ಹಾಕುತ್ತೆ. ಕದ್ದು ಬೆಣ್ಣೆ ತಿನ್ನೋ ಕಳ್ಳ ಕೃಷ್ಣ ನೀನು ಇನ್ನು ಮೇಲೆ ಯಾವಾಗ ಟ್ಯಾರಿಫ್ ಹಾಕೋತೀಯಾ? ಸ್ನೇಹಿತರೆ, ಈ ವ್ಯಕ್ತಿ ನಂಬಿಕೆಗೆ ಅರ್ಹನೇ ಅಲ್ಲ. ಹೇಳೋದೊಂದು ಮಾಡೋದೊಂದು. ಭಾರತ ಮತ್ತು ಅಮೆರಿಕದ ನಡುವೆ 5 ಬಾರಿ ಮಾತುಕತೆ ಆಗಿರೋದು, 2 ಬಾರಿ ಡೆಡ್ ಲೈನ್ ಪಾಸ್ ಆಗಿರೋದು, 25% ಟ್ಯಾರಿಫ್ ನ 50 ಮಾಡಿರೋದು. ಅದು 21 ದಿನಗಳ ನಂತರ ಆಗ್ತಾರಂತೆ. 21 ದಿನಗಳವರೆಗೂ ಯಾಕೆ ವೇಟ್ ಮಾಡ್ತೀಯಾ? ಈಗ್ಲೇ ಹಾಕು ಅಂದ್ರೆ ಬ್ಲಾಕ್ ಮೇಲ್ ಮಾಡೋ ಟ್ಯಾಕ್ಟಿಕ್ಸ್. ನಿಮಗೆ ತಾಕತ್ತಿದ್ರೆ ಈ 50% ಟ್ಯಾರಿಫ್ ನ ನಮ್ಮ ದೇಶದಿಂದ ಏನು ನೀವು ಐಫೋನ್ ಗಳನ್ನ ಆಮದು ಮಾಡ್ಕೊಳ್ತೀರಾ ಅದ್ರ ಮೇಲೆ ಹಾಕಿ. ಇದಾಗಲ್ಲ. ಅವ್ರು ಕೊಡೋ ರೀಸನ್ ಏನ್ ಗೊತ್ತಾ ಇದಕ್ಕೆ? ಅಮೆರಿಕದ ಕಂಪನಿ ಭಾರತದಲ್ಲಿ ಇನ್ವೆಸ್ಟ್ ಮಾಡಿದೆ. ಆಪಲ್ ಅಮೆರಿಕದ ಕಂಪನಿ ಭಾರತದಲ್ಲಿ ಐಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಹಾಗಾಗಿ ಅಮೆರಿಕನ್ ಕಂಪನಿ ಮೇಲೆ ನಾವ್ಯಾಕೆ ತಾರೀಫ್ ಹಾಕೋದು ಅಂತಾರೆ. ಹೆಂಗಿದೆ ನೋಡಿ ಇವರ ಲಾಜಿಕ್. ಒಂದು ಅಮೆರಿಕದ್ದೇ ಕಂಪನಿ ಇದೆ, ಗೋಲ್ಡ್ ಮ್ಯಾನ್ ಸ್ಯಾಕ್ಸ್. ಈ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ, ಪ್ರಪಂಚದ ಎಲ್ಲ ಟ್ಯಾರಿಫ್ ತೆಗೆದುಕೊಂಡು ಹೋಗಿ ಭಾರತದ ತಲೆ ಮೇಲೆ ಹಾಕಿದ್ರೂ ಅವರ ಅರ್ಥವ್ಯವಸ್ಥೆಗೆ ಮತ್ತು ಅದರ ಕೂದಲನ್ನು ಕೊಂಕಿಸೋದಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಅಮೆರಿಕ ಹಾಕಿರುವ ಎಲ್ಲ ಟ್ಯಾರಿಫ್ ಸಕ್ಸಸ್ ಆಯ್ತು ಅಂತಾನೆ ಇಟ್ಕೊಳ್ಳಿ, ಭಾರತದ GDP ನಲ್ಲಿ ಇದರ ಎಫೆಕ್ಟ್ ಕೇವಲ 0.6% ಮಾತ್ರ. ನಮ್ಮ GDP ನಲ್ಲಿ 0.6% ಮಾತ್ರ ಇಳಿಕೆಯಾಗಬಹುದು ಅಷ್ಟೇ. ಇದನ್ನ ನಾನು ಹೇಳ್ತಾ ಇಲ್ಲ ಸ್ವಾಮಿ, ಅಮೆರಿಕದ ಗೋಲ್ಡ್ ಮ್ಯಾನ್ ಸ್ಯಾಕ್ಸ್ ಅನ್ನುವ ಅಮೆರಿಕನ್ನರ ಕಂಪನಿ. ಇದು ವಿವಿಧ ದೇಶಗಳ ಆರ್ಥಿಕ ಸ್ಥಿತಿಗತಿ, ಎಕಾನಮಿ, GDP ಯ ಬಗ್ಗೆ ರಿಪೋರ್ಟ್ ತಯಾರು ಮಾಡಿಬಿಡುತ್ತೆ. ನೀವು 0.6% GDP ಗ್ರೋತ್ ಕಡಿಮೆ ಆದ್ರೂ ಅರೌಂಡ್ 6.5 to 7% ಗ್ರೋತ್ ರೇಟ್ ಅಲ್ಲೇ ಇರುತ್ತೆ. ಟ್ಯಾರಿಫ್ ಹಾಕಿ ಏನ್ ಪುರುಷಾರ್ಥ ಸಾಧನೆ ಮಾಡ್ತು ಅಮೆರಿಕ? ನಮ್ಮ ಅರ್ಥವ್ಯವಸ್ಥೆಯ ವೇಗ ಚೀನಾಕ್ಕಿಂತ ಮುಂದಿರುತ್ತೆ. ಅಮೆರಿಕ ಅಂತೂ ಅದರ ಆಸುಪಾಸಲ್ಲೂ ಬರೋದಿಲ್ಲ. ಇದು ನೋಡಿ ಟ್ರಂಪ್ ರ ಟ್ಯಾರಿಫ್ ಇಂದ ಆಗ್ತಾ ಇರೋ ದೊಡ್ಡ ಇಂಪ್ಯಾಕ್ಟ್. ನಾನು ನಿಮಗೆ ಪ್ರಾರಂಭದಿಂದ ಹೇಳ್ತಾ ಇದ್ದೀನಿ, ಅಮೆರಿಕ ಒಂದೇ ಪ್ರಪಂಚ ಅಲ್ಲ, ಅದನ್ನ ಹೊರತಾದ ಪ್ರಪಂಚ ವಿಶಾಲವಾಗಿದೆ. ಇನ್ನೂ ಟ್ಯಾರಿಫ್ಗೆ ಎದುರ್ತೀರಾ ಅಂದ್ರೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಹೇಳೋ ತಾತ್ಪರ್ಯ, ಅಮೆರಿಕ ಪ್ರಪಂಚದ ಒಂದು ಭಾಗವೇ ಹೊರತು ಅಮೆರಿಕನೇ ಪ್ರಪಂಚ ಅಲ್ಲ. ನೀನು 50% ಟ್ಯಾರಿಫ್ ಹಾಕಿದ್ರೆ ನಾವು 50% ಹಾಕ್ತೀವಿ. ಇದೇ ತಾನೇ ಚೈನಾ ಮಾಡಿರೋದು. ಈಗ ಏನಾಗಿದೆ? ನಡು ಬಗ್ಗಿಸಿ ಶರಣಾಗಿದೆ ಚೈನಾಕ್ಕೆ ಅಮೆರಿಕ. 35% ಗಿಳಿಸಿದೆ. ಮೊದಲು ಪ್ರಸ್ತಾಪ ಮಾಡಿದ್ದು 145% ಟ್ಯಾರಿಫ್ ಹಾಕಲಾಗುವುದು ಚೈನಾಕ್ಕೆ ಅಂತ. ಎಲ್ಲಿಯ 145%, ಎಲ್ಲಿಯ 35%? ಯೋಚನೆ ಮಾಡಿ. ಅಂದ್ರೆ ಇವರು ಬಗ್ಗೋರಿದ್ರೆ ಬಗ್ಗಿಸ್ತಾರೆ, ಶೆಟದು ನಿಂತ್ರೆ ಕಂಬಿ ಕಿತ್ತು ಪರಾರಿ ಆಗ್ತಾರೆ. ಈಗಾಗ್ಲೇ ಮೋದಿ ಕ್ಲಾರಿಟಿ ಕೊಟ್ಟಾಗಿದೆ, ನನಗ್ ಗೊತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ. ನಮ್ಮ ದೇಶದ ರೈತರ, ಯುವಕರ, ಹೈನು ಉದ್ಯಮದ ಪ್ರಶ್ನೆ ಇದು. ಇವರೆಲ್ಲರ ಶ್ರೇಯೋಭಿವೃದ್ಧಿನೇ ನನಗೆ ಇಂಪಾರ್ಟೆಂಟ್ ಅಂತ ಟ್ರಂಪ್ಗೆ ಸಂದೇಶ ಕೊಟ್ಟಾಗಿದೆ. ನನಗೆ ಪರ್ಸನಲ್ ಆಗಿ ಎಷ್ಟೇ ಲಾಸ್ ಆದ್ರೂ ಡೋಂಟ್ ಕೇರ್, ಅದೇನ್ ಮಾಡ್ಕೋತೀಯ ಮಾಡ್ಕೋ ಅಂದಿದ್ದಾರೆ. ಈಗ ಒಂದು ವೇಳೆ ಅಮೆರಿಕ ಏನು ಪ್ರಸ್ತಾಪ ಮಾಡಿದೆ 50% ಟ್ಯಾರಿಫ್ ಹಾಕಿದ್ದೇ ಆದ್ರೂ ಅದಕ್ಕೆ ಪ್ರತಿರೋಧ ಒಡ್ಡೋದಿಕ್ಕೆ ನಮ್ಮ ಬಳಿ ಏನೆಲ್ಲ ಶಸ್ತ್ರಾಸ್ತ್ರಗಳಿದಾವೆ ಹೇಳ್ತೀನಿ ಕೇಳಿ.
ಕೆಲವು ವರ್ಷಗಳಿಂದೀಚೆ ನಮ್ಮ ಮತ್ತು ಅಮೆರಿಕದ ನಡುವೆ ಸುಮಾರು 20ಕ್ಕೂ ಹೆಚ್ಚು ಡೀಲ್ಗಳಾಗಿದ್ದಾವೆ. ಅದು ಶಸ್ತ್ರಾಸ್ತ್ರ, ಯುದ್ಧ ಹೆಲಿಕಾಪ್ಟರ್ಗಳ ಪರ್ಚೇಸು, ಡ್ರೋನ್ಗಳು ಮತ್ತು ರಕ್ಷಣಾ ವ್ಯವಸ್ಥೆಗೆ ಸಂಬಂಧಪಟ್ಟಿರೋದು. ಈ ಎಲ್ಲ ಡೀಲ್ಗಳ ಮೇಲೆ ಈಗ ತೂಗುಗತಿ ತೂಗ್ತಾ ಇದೆ. ಯಾವುದೇ ಕ್ಷಣದಲ್ಲಿ ಇವನ್ನ ರದ್ದು ಮಾಡಬಹುದು ಭಾರತ. ಈಗಾಗಲೇ 31,500 ಕೋಟಿ ಭಾರತ ಮತ್ತು ಅಮೆರಿಕದ ನಡುವಿನ ರಕ್ಷಣಾ ಡೀಲ್ ಕ್ಯಾನ್ಸಲ್. ಇದು ಅಮೆರಿಕದ ಕರೆನ್ಸಿಗೆ ಕಂಪೇರ್ ಮಾಡಿದ್ರೆ $3.78 ಬಿಲಿಯನ್. ಕಳೆದ ವರ್ಷ ಭಾರತ ತನ್ನ ನೌಕಾಸೇನೆಗೆ 6 P-81 ಕ್ರುಸೇಡರ್ ವಿಮಾನಗಳನ್ನ ಖರೀದಿ ಮಾಡಬೇಕು ಅಂತ ಒಪ್ಪಂದ ಮಾಡ್ಕೊಂಡಿತ್ತು. ಈಗ ಭಾರತ ಅಮೆರಿಕದ ಬೋಯಿಂಗ್ ವಿಮಾನಯಾನ ಸಂಸ್ಥೆಯೊಂದಿಗೆ ಮಾಡಿಕೊಂಡಿರುವ ಈ ಒಪ್ಪಂದನ ಸ್ಟಾಪ್ ಮಾಡ್ತಾ ಇದೆ. ಇದರಿಂದ ಅಮೆರಿಕಕ್ಕೆ ಆಗ್ತಾ ಇರೋ ಲಾಸು $450 ಕೋಟಿ. ಅಷ್ಟೇ ಅಲ್ಲ, ಬೋಯಿಂಗ್ ನ ಹೊಸ ಪ್ರಾಜೆಕ್ಟ್ ಗಾಗಿ $3,400 ಕೋಟಿ ನಷ್ಟು ಒಪ್ಪಂದ ಮಾಡ್ಕೊಂಡಿತ್ತು ಅಮೆರಿಕದ ಜೊತೆಗೆ. ಅದರಲ್ಲಿ 120 ಹೊಸ ವಿಮಾನಗಳಿಗೆ ಆರ್ಡರ್ ಕೊಟ್ಟಿತ್ತು. ಇವು ಬೋಯಿಂಗ್ ವಿಮಾನಗಳು. ಒಟ್ಟು 470 ವಿಮಾನಗಳ ಖರೀದಿಗೆ ಘೋಷಣೆ ಮಾಡಿತ್ತು. ಅದರಲ್ಲಿ 120 ಬೋಯಿಂಗ್ದು, ಇನ್ನು ಉಳಿದಿರೋದು ಫ್ರಾನ್ಸ್ ನ ಏರ್ಬಸ್ ಹೊರತುಪಡಿಸಿ ಅಮೆರಿಕದ ಬೋಯಿಂಗ್ ನ 120 ವಿಮಾನಗಳ ಡೀಲ್ ಕ್ಯಾನ್ಸಲ್. ಅಷ್ಟೇ ಅಲ್ಲ, ಬೋಯಿಂಗ್ ನ 10 ಹೊಸ 737 ಮ್ಯಾಕ್ಸ್ ಜೆಟ್ ಗಳನ್ನ ಖರೀದಿ ಮಾಡೋದಕ್ಕೆ ಭಾರತ ಒಪ್ಪಂದ ಮಾಡ್ಕೊಂಡಿತ್ತು. ಈಗ ಅದು ಸ್ಟಾಪ್. ಈಗಾಗಲೇ ಚೀನಾದವರು ಈ ಹಿಂದೆನು ಬೋಯಿಂಗ್ ಕಂಪನಿಗಳಿಗೆ ಹೊಸ ವಿಮಾನಗಳಿಗಾಗಿ ಆರ್ಡರ್ ಕೊಟ್ಟಿದ್ರು. ಆ ಎಲ್ಲ ಆರ್ಡರ್ ಗಳನ್ನ ಕ್ಯಾನ್ಸಲ್ ಮಾಡಾಕಿದ್ದಾರೆ. ಭಾರತದ ಏರ್ ಫೋರ್ಸ್ ಅಮೆರಿಕದ ಬೋಯಿಂಗ್ ಮತ್ತು ಲಾಕ್ಹೀಡ್ ಮಾರ್ಟಿನ್ ನೊಂದಿಗೆ $10 ಬಿಲಿಯನ್ ನ ರಕ್ಷಣಾ ಒಪ್ಪಂದ ಮಾಡ್ಕೊಂಡಿತ್ತು. ಮೇಕ್ ಇನ್ ಇಂಡಿಯಾ ಅಂಡರ್ ನಲ್ಲಿ ರಕ್ಷಣಾ ಉಪಕರಣಗಳನ್ನ ಭಾರತದಲ್ಲೇ ತಯಾರು ಮಾಡೋದಕ್ಕೆ ಒಪ್ಪಿಗೆ ಸಹ ಸೂಚಿಸಿದ್ವು. ಈಗ ಟ್ರಂಪ್ ಅಣ್ಣ ಹುಚ್ಚಪ್ಪ ಭಾರತಕ್ಕೆ ಟ್ಯಾರಿಫ್ ಧಮಕಿ ಆಗ್ತಾ ಇರೋದ್ರಿಂದ ಭಾರತ ಸಹ ಈ $10 ಬಿಲಿಯನ್ ನ ರಕ್ಷಣಾ ಒಪ್ಪಂದನ ನಿಲ್ಲಿಸೋದಾಗಿ ಧಮಕಿ ಆಗ್ತಾ ಇದೆ. ಇನ್ನ F-35 ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ನಿಮಗೆ F-35A-B ಬೇಡ ಅಂದ್ರೆ F-35C ಖರೀದಿ ಮಾಡಿ, ಹೈಲಿ ಅಡ್ವಾನ್ಸ್ಡ್ ಫೈಟರ್ ಜೆಟ್ ಅಂತ ದುಂಬಾಲು ಬಿದ್ದಿತ್ತು ಅಮೆರಿಕ. ನಿಮಗೆಲ್ಲ ಗೊತ್ತೇ ಇದೆ. F-35B ಕೇರಳದ ತಿರುವನಂತಪುರಂ ಏರ್ಪೋರ್ಟ್ ಅಲ್ಲಿ ತಿಂಗಳಗಟ್ಲೆ ನಡ ಮುರಿದುಕೊಂಡು ಬಿದ್ದಿದ್ದು. ಅದಕ್ಕೆ ಕಾರಣ ನಮ್ಮ ರಾಡಾರ್ ಸಿಸ್ಟಮ್ ಮೇಲೇಳದಂತೆ ಲಾಕ್ ಮಾಡಿ ಕೆಡವಿ ಹಾಕಿತ್ತು ಕೇರಳದಲ್ಲಿ. ಇಂತಹ ಚರಿತ್ರೆ ಗೊತ್ತಿರುವ F-35 ಯುದ್ಧ ವಿಮಾನನ ಭಾರತ ಖರೀದಿ ಮಾಡುತ್ತಾ? ಸಾಧ್ಯನೇ ಇಲ್ಲ. ಇದರಲ್ಲಿ 3 ಶ್ರೇಣಿ ಇದಾವೆ, F-35A, B ಮತ್ತು C. F-35A ಮತ್ತು B ಗೆ ಕಂಪೇರ್ ಮಾಡ್ಕೊಂಡ್ರೆ C ಹೈಲಿ ಅಡ್ವಾನ್ಸ್ಡ್. ಅದನ್ನ ಪರ್ಚೇಸ್ ಮಾಡಿ ಅಂತ ದುಂಬಾಲು ಬಿದ್ದಿತ್ತು ಅಮೆರಿಕ. ಒಂದು F-35 ಯುದ್ಧ ವಿಮಾನದ ಕಾಸ್ಟ್ $880 ಕೋಟಿ. ಒಂದ್ ಸ್ಕ್ವಾಡ್ರನ್ ಪರ್ಚೇಸ್ ಮಾಡಿದ್ರು ಸಾಕಾಗಿತ್ತು. ಅಮೆರಿಕದ ಲಾಕ್ಹೀಡ್ ಮಾರ್ಟಿನ್ಗೆ ಸಾವಿರಾರು ಕೋಟಿ ವ್ಯಾಪಾರ ಸಿಗ್ತಾ ಇತ್ತು. ಈಗ ಅದನ್ನು ಕಳ್ಕೊಂಡಿದೆ ಅಮೆರಿಕ. ಅಷ್ಟೇ ಅಲ್ಲ, ಅಮೆರಿಕದ ಆಂಟಿ ಟ್ಯಾಂಕ್ ಮಿಸೈಲ್ ಜಾವಲಿನ್ ಖರೀದಿಗೂ ಭಾರತ ಮುಂದಾಗಿತ್ತು. ಇವರು ಟಾರಿಫ್ ಆಗ್ತಾ ಇರೋದ್ರಿಂದ ನಿಮ್ಮ ಜಾವಲಿನೂ ಬೇಡ ಅಂದಿದೆ ಭಾರತ. ಇದನ್ನ ಹಾರಾಡುವ ಯುದ್ಧ ಟ್ಯಾಂಕರ್ ಅಂತ ಕರೀತಾರೆ, ಅಪಾಚೆ ಹೆಲಿಕಾಪ್ಟರ್. ಒಟ್ಟು 6 ಅಪಾಚೆ ಹೆಲಿಕಾಪ್ಟರ್ ಗಳನ್ನ ಖರೀದಿ ಮಾಡೋದಕ್ಕೆ ಒಪ್ಪಂದ ಮಾಡ್ಕೊಂಡಿತ್ತು. 3 ಡೆಲಿವರಿ ಆಗಿದೆ. ಅಪಾಚೆ AH-64E ಇದು ಪ್ರಪಂಚದಲ್ಲೇ ಈಗ ಇರತಕ್ಕಂತ ಅತಿ ಉನ್ನತ ಟೆಕ್ನಾಲಜಿ ಇರುವ ಯುದ್ಧ ಹೆಲಿಕಾಪ್ಟರ್. 2020ರಲ್ಲಿ 5,000 ಕೋಟಿ ಮೊತ್ತದ ಒಪ್ಪಂದ ಆಗಿತ್ತು 6 ಅಪಾಚೆ ಹೆಲಿಕಾಪ್ಟರ್ ಗಳನ್ನ ಖರೀದಿ ಮಾಡೋದಕ್ಕೆ. ಒಂದು ಹೆಲಿಕಾಪ್ಟರ್ ಬೆಲೆ $850 ಕೋಟಿ. ಇನ್ನು 3 ಬರೋದು ಬಾಕಿ ಇತ್ತು. ಈಗ ಟ್ಯಾರಿಫ್ ಹಾಕಿರೋದ್ರಿಂದ ಇದು ಅಡಕತ್ತರಿಗೆ ಸೇರ್ತಾ ಇದೆ. ಉಳಿದಿರೋ 3 ಹೆಲಿಕಾಪ್ಟರ್ ಗಳನ್ನ ಭಾರತ ಪರ್ಚೇಸ್ ಮಾಡುತ್ತಾ? ದೊಡ್ಡ ಕ್ವಶನ್ ಮಾರ್ಕು. ಅಮೆರಿಕ ಈಗ್ಲೂ ಅನ್ಕೊಂಡಿರ್ಬೋದು ನಾನು ಗಲ್ಲಿಯ ಚೌಧರಿ ಅಂತ. ಒಂದಾನೊಂದು ಕಾಲದಲ್ಲಿ ಇತ್ತು, ಆದ್ರೆ ಹೀಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.